ನಮಸ್ಕಾರ. ನೋಡಿ, ಕೇವಲ ₹1 ಕಾಯಿನ್ ಸಾಕು. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ. ಆ? ಯಾವುದಪ್ಪ ಇದು ₹1 ಕಾಯಿನ್ನು? ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಾಲುಗಳಿದ್ರೂ ತೀರುತ್ತೆ. ಖಂಡಿತವಾಗ್ಲೂ ನಮ್ಮ ಮುತ್ತಾತನವರು, ನಮ್ಮ ತಾತ ಮುತ್ತಾತನವರು ಜ್ಯೋತಿಷಿಗಳು. ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಜ್ಯೋತಿಷಿಗಳು. ಅವರು ಹೇಳಿರೋ ಒಂದು ರಹಸ್ಯ, ಒಂದು ತಾಳೆಗರಿ ರಹಸ್ಯ ಅವರು ಹೇಳಿರೋದು ನಾನು ನಿಮಗೆ ಈ ಒಂದು ಪರಿಹಾರ ಕೊಡ್ತಾ ಇದ್ದೀನಿ. ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಸಾಲ ತೀರೇ ತೀರುತ್ತೆ. ಅವರು ಹೇಳಿರೋ ಒಂದು ಪರಿಹಾರನ, ಅದ್ಭುತವಾದ ಪರಿಹಾರ ಮಾಡಿ ನೋಡಿ. ಯಾಕೆಂದರೆ ಭಗವಂತ ಎಲ್ಲೆಲ್ಲಿ ಯಾವ್ಯಾವ ರಹಸ್ಯ ಎಲ್ಲೆಲ್ಲಿ ಇಟ್ಟಿದ್ದಾನೋ ಗೊತ್ತಿಲ್ಲ, ಭಗವಂತನ ಆಟ ಲೀಲೆ ಗೊತ್ತಿಲ್ಲ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಸಾಲ ಮುಕ್ತರಾಗೇ ಆಗ್ತೀರಾ. ಯಾವ ಪರಿಹಾರ? ₹1 ಕಾಯಿನ್ನಿಂದ ಪರಿಹಾರ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಾರೆ ಮರ, ತಂಡಿ ಮರ ಅಂತೀವಿ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ಪ್ರಿಯವಾದ ವೃಕ್ಷ. ಈ ಒಂದು ನಿಮ್ಮೂರುಗಳಲ್ಲಿ ನೋಡಿ, ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಹೇಳ್ತೀವಿ. ಶನಿದೇವನಿಗೆ ಇಷ್ಟವಾದ ವೃಕ್ಷ. ಈ ಒಂದು ವೃಕ್ಷದ ಕೆಳಗಡೆ ಯಾವುದಾದ್ರೂ ಒಂದು ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ ಬುಡಕ್ಕೆ 1 ಲೀಟ್ರು 1 ಚಂಬು ನೀರು ಹಾಕಿ 8 ಪ್ರದಕ್ಷಿಣೆ ಮಾಡಿ, ಅಲ್ಲಿ ₹1 8 ಕಾಯಿನ್ಸ್ ತಗೊಂಡೋಗಿ, ₹1 8 ಕಾಯಿನ್ಸ್ ತಗೊಂಡೋಗಿ ಆ ಮರದ ಬುಡಕ್ಕೆ ಕೆಳಗಡೆ ಸುತ್ತ 8 ಕಾಯಿನ್ ಇಟ್ಬಿಟ್ಟು, ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಸಾಲದಿಂದ ಮುಕ್ತಿ ಹೊಂದಬೇಕು, ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಯಾಕೆಂದರೆ ಶನಿದೇವನ ಇಷ್ಟವಾದ ವೃಕ್ಷ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಈ ಒಂದು ತಂತ್ರ, ಈ ಒಂದು ಮಂತ್ರ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಸಾಲದಿಂದ ಮುಕ್ತರಾಗೇ ಆಗ್ತೀರಾ. 8 ದಿನದೊಳಗಡೆ ಸಾಲದಿಂದ ಮುಕ್ತರಾಗ್ತಾರೆ ಅಂತಂದ್ಬಿಟ್ಟು ನಮ್ಮ ಮುತ್ತಾತ ಅವರು ಹೇಳ್ತಾಯಿದ್ರು. ಚಲುಮೈನರು ಅಂತ ತುಂಬ ಫೇಮಸ್ ಜ್ಯೋತಿಷಿಗಳು ಒನ್ಸ್ ಅಪಾನ್ ಆ ಟೈಮಲ್ಲಿ. ಅವ್ರದ್ದು ಒಂದು ಸೀಕ್ರೆಟ್ ಪರಿಹಾರ ನಿಮಗೆ ಈ ಒಂದು ರಹಸ್ಯ ಏನು ಇಟ್ಕೊಳ್ಳೋಣ, ಜ್ಞಾನ ಇರೋದೇ ಹಂಚೋಕ್ಕೋಸ್ಕರ. ಅದನ್ನು ನಿಮಗೆ ಕೊಡ್ತಾಯಿದ್ದೀನಿ, ಸದುಪಯೋಗ ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಹೋಗುವಾಗ ಕಪ್ಪು ಕಲರ್ ಟೀ ಶರ್ಟು ಅಥವಾ ಕಪ್ಪು ಕಲರ್ ಶರ್ಟು ಅಥವಾ ನೀಲಿ ಕಲರ್ ಟೀ ಶರ್ಟು ಅಥವಾ ನೀಲಿ ಕಲರ್ ಶರ್ಟು ಗಂಡು ಮಕ್ಕಳು. ಹೆಣ್ಮಕ್ಳಾದರೆ ನೀಲಿ ಕಲರು ಅಥವಾ ಕಪ್ಪು ಕಲರು ಸೀರೆ ಅಥವಾ ಚೂಡಿದಾರ ಹಾಕ್ಕೊಂಡು ಹೋಗಿ ಜಸ್ಟ್ 1 ವಾರ ಮಾಡಿ ಸಾಕು. ಒಂದೇ ಒಂದು ಶನಿವಾರ, ಯಾವುದೇ ಶನಿವಾರಗಳು ಮಾಡ್ಕೊಳ್ಳಿ. ಅವರು ನಮ್ಮ ಮುತ್ತಾತ ಅವರು ಹೇಳಿದ್ದು ಒಂದು ಪರಿಹಾರ ಜ್ಞಾಪಕಕ್ಕೆ ಬಂತು, ಅದಕ್ಕೋಸ್ಕರ ವಿಡಿಯೋ ಮುಖಾಂತರ ಮಾಡ್ತಾಯಿದ್ದೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಸಾಲ ತೀರಬೇಕು ಅಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಜಾತಕಗಳಲ್ಲಿ ಗ್ರಹಗತಿಗಳು ಸರಿ ಇಲ್ಲದಾಗ ದಶಾಭುಕ್ತಿಗಳಲ್ಲಿ ಈ ದುಸ್ಥಾನಗಳು ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಜೊತೆಗೆ 5ನೇ ಮನೆ, ಈ 1ನೇ ಮನೆ ಬಂತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆಗಳು, ಗಂಡ ಹೆಂಡತಿ ನಡುವೆ ಜಗಳ ಕಲಹ, ಕೈ ಸಾಲ, ಬಡ್ಡಿ ಸಾಲ, ವ್ಯಾಪಾರ ಲಾಸ್ ಆಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ. ಈ ಒಂದು ಅದ್ಭುತವಾದ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ 8 ದಿನದಲ್ಲಿ ಸಾಲ ಮುಕ್ತರಾಗ್ತಾರೆ ಅಂತ ನಮ್ಮ ಮುತ್ತಾತ ಅವರು ಹೇಳ್ತಿರೋ ಒಂದು ಪರಿಹಾರ ಕೊಟ್ಟಿದ್ದೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.